ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ಬಾಲು. ಐ ಆಮ್ ಎ ರೇಡಿಯೋಗ್ರಾಫರ್ ಫ್ರಮ್ ಇಮ್ಸಾಸ್. ಕನ್ನಡದಲ್ಲಿ ನಮ್ಮ ರೇಡಿಯಾಲಜಿ ಟಾಪಿಕ್ಗಳನ್ನ ತಿಳಿದುಕೊಳ್ಳಲು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಇವತ್ತಿನ ಟಾಪಿಕ್ಕು ಬೇರಿಯಮ್ ಮಿಲ್ ಫಾಲೋ ಥ್ರೂ. ಟುಡೇಸ್ ಟಾಪಿಕ್ ಬೇರಿಯಮ್ ಮಿಲ್ ಫಾಲೋ ಥ್ರೂ. ಬಿಫೋರ್ ದಿ ಸ್ಟಡಿ ಲೆಟ್ಸ್ ಹ್ಯಾವ್ ಎ ನಾಲೆಡ್ಜ್ ಆಫ್ ಸ್ಮಾಲ್ ಇಂಟೆಸ್ಟೈನ್. ಅಂದರೆ ಸ್ಟಡಿಗಿಂತ ಮುಂಚೆ ನಾವು ಸ್ಮಾಲ್ ಇಂಟೆಸ್ಟೈನ್ ಅನಾಟಮಿ ಬಗ್ಗೆ ತಿಳ್ಕೊಂಡಿರಬೇಕು. ಸ್ಮಾಲ್ ಇಂಟೆಸ್ಟೈನ್ ಇಟ್ ಈಸ್ ದಿ ಲಾಂಗೆಸ್ಟ್ ಪಾರ್ಟ್ ಆಫ್ ದಿ ಡೈಜೆಸ್ಟಿವ್ ಸಿಸ್ಟಮ್. ಇಟ್ ಮೀನ್ಸ್ 6 ಮೀಟರ್ ಇನ್ ಲೆಂತ್. ಅಂದರೆ ಸ್ಮಾಲ್ ಇಂಟೆಸ್ಟೈನ್ ಡೈಜೆಸ್ಟಿವ್ ಸಿಸ್ಟಮ್ನಲ್ಲೇ ಒಂದು ದೊಡ್ಡ ಪಾರ್ಟ್ ಆಗಿರುತ್ತೆ. ಇದು 6 ಮೀಟರ್ನಷ್ಟು ಉದ್ದ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಇಟ್ ಎಕ್ಸ್ಟೆಂಡೆಡ್ ಫ್ರಮ್ ದಿ ಸ್ಟಮಕ್ ಟು ದಿ ಲಾರ್ಜ್ ಇಂಟೆಸ್ಟೈನ್ cecum, and it consists 3 parts of the small intestine. ಅಂದರೆ ಇದು ಸ್ಟಮಕ್ನ ಕೊನೆ ಭಾಗದಿಂದ ಲಾರ್ಜ್ ಇಂಟೆಸ್ಟೈನ್ನ ಮೊದಲನೇ ಭಾಗದವರೆಗೂ ಇದು ಎಕ್ಸ್ಟೆಂಡ್ ಆಗಿರುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಕನ್ಸಿಸ್ಟ್ಸ್ 3 parts: ಡಿಯೋಡಿನಮ್, ಜಿಜಿನಮ್, ಐಲಿಯಮ್. ಸ್ಮಾಲ್ ಇಂಟೆಸ್ಟೈನ್ನಲ್ಲಿ 3 ಪಾರ್ಟ್ಗಳಾಗಿ ವಿಂಗಡಿಸಲಾಗುತ್ತೆ. ಮೊದಲನೇದು ಡಿಯೋಡಿನಮ್, ಎರಡನೇದು ಜುಜುನಮ್, ಮೂರನೇದು ಐಲಿಯಮ್. ಸೊ ಡಿಯೋಡಿನಮ್ ಇಸ್ ದಿ ಫಸ್ಟ್ ಪಾರ್ಟ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್. ಡಿಯೋಡಿನಮ್ ಬಂದು ಮೊದಲನೇ ಭಾಗವಾಗಿ ಸ್ಮಾಲ್ ಇಂಟೆಸ್ಟೈನ್ನಲ್ಲಿ ಇರುತ್ತೆ. ಜುಜುನಮ್ ಇಟ್ ಈಸ್ ದಿ ಸೆಕೆಂಡ್ ಪಾರ್ಟ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್. ಅಂದರೆ ಜುಜುನಮ್ ಸೆಕೆಂಡ್ ಪಾರ್ಟ್ ಆಗಿ ಸ್ಮಾಲ್ ಇಂಟೆಸ್ಟೈನ್ನಲ್ಲಿ ಇರುತ್ತೆ. ಆ್ಯಂಡ್ ಥರ್ಡ್ ಪಾಯಿಂಟ್, ಐಲಿಯಮ್ is the last part of the small intestine. It is the longest part of the small intestine. ಅಂದರೆ ಸ್ಮಾಲ್ ಇಂಟೆಸ್ಟೈನ್ನ ಕೊನೆಯ ಭಾಗವಾಗಿ ಐಲಿಯಮ್ ಅಂತ ಕರಿತೀವಿ. ಇದು ಲಾಂಗೆಸ್ಟ್ ಪಾರ್ಟ್ ಕೂಡ ಆಗಿರುತ್ತೆ. ನೆಕ್ಸ್ಟ್, ಬೇರಿಯಮ್ ಮಿಲ್ ಫಾಲೋ ಥ್ರೂ. ಇಟ್ ಈಸ್ ಎ ರೇಡಿಯೋಗ್ರಾಫಿಕ್ ಎವಲ್ಯೂಷನ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್ is termed as ಬೇರಿಯಮ್ ಮಿಲ್ ಫಾಲೋ ಥ್ರೂ ಫ್ರಮ್ ಡಿಯೋಡಿನಲ್ ಫ್ಲೆಕ್ಷರ್ ಟು ಐಲಿಯೋಸಿಕಲ್ ಜಂಕ್ಷನ್. ಬೇರಿಯಮ್ ಮಿಲ್ ಫಾಲೋ ಥ್ರೂನ ಬೇರಿಯಮ್ನ ಬಳಸಿ ರೇಡಿಯಾಲಜಿಕಲ್ ಇಮೇಜಸ್ಗಳನ್ನ ತಗೊಳ್ಳೋದಕ್ಕೆ ನಾವು ಬೇರಿಯಮ್ ಮಿಲ್ ಫಾಲೋ ಥ್ರೂ ಅಂತ ಕರಿತೀವಿ. ಸೊ ಡಿಯೋಡಿನಲ್ ಫ್ಲೆಕ್ಷರ್ ಇಂದ ಐಲಿಯೋಸಿಕಲ್ ಜಂಕ್ಷನ್ವರೆಗೂ ನಾವು ಈ ಸ್ಟಡಿನ ತಗೋಬೇಕಾಗತ್ತೆ. ಇಂಡಿಕೇಶನ್ಸ್ ಆರ್ ಮಾಲ್ ಅಬ್ಸರ್ಪ್ಷನ್, malrotation, intestinal tuberculosis, small bowel obstruction, Crohn's disease. There are indications. ಇಂಡಿಕೇಷನ್ನಲ್ಲಿ ಮೊದಲನೇದಾಗಿ ಮಾಲ್ ಅಬ್ಸರ್ಪ್ಷನ್, ಮಾಲ್ ರೊಟೇಷನ್, intestinal tuberculosis, suspected small bowel obstruction, last one Crohn's disease. Patient preparation. Patient fasting for 5 to 6 hours before the examination. ಅಂದರೆ ಪೇಷಂಟು 5 ರಿಂದ 6 ಗಂಟೆಗಳ ಕಾಲ ಖಾಲಿ ಹೊಟ್ಟೆಯಲ್ಲಿ ಇರಬೇಕು. ನೆಕ್ಸ್ಟ್, ಕಾಂಟ್ರಾಸ್ಟ್ ಮೀಡಿಯಾ. ನಿಯರ್ಲಿ 600 to 1000 ml ಕಾಂಟ್ರಾಸ್ಟ್ ಮೀಡಿಯಾ ಈಸ್ ನೀಡೆಡ್. ಅಂದರೆ ಇಲ್ಲಿ 600 ಇಂದ 1000 ml ವರೆಗೂ ಕಾಂಟ್ರಾಸ್ಟ್ ನಾವು ಪೇಷಂಟ್ಗೆ ಕೊಡಬೇಕಾಗತ್ತೆ. ಪ್ರೊಸೀಜರ್: ಪೇಷಂಟ್ ಡ್ರಿಂಕ್ ಅಪ್ ಟು 600 to 1000 ml ಕಾಂಟ್ರಾಸ್ಟ್. ಪೇಷಂಟು 600ರಿಂದ 1000 ml ವರೆಗೂ ನಾವು ಪೇಷಂಟು ಬೇರೆ ಮಿಕ್ಸ್ಚರ್ನ ಕುಡಿಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್, ಪೇಷಂಟ್ ಆಫ್ಟರ್ ಡ್ರಿಂಕಿಂಗ್ ದಿ ಬೇರಿಯಮ್ ಮಿಕ್ಸ್ಚರ್ ಪ್ಲೇಸ್ಡ್ ಇನ್ ಸುಪೈನ್ ಪೊಸಿಷನ್. ಪೇಷಂಟು ಬೇರಿಯಮ್ ಮಿಕ್ಸ್ಚರ್ನ ಕುಡಿದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಪೇಷಂಟ್ನ ನಾವು ಸುಪೈನ್ ಪೊಸಿಷನ್ನಲ್ಲಿ ಎಕ್ಸ್ರೇ ಟೇಬಲ್ ಮೇಲೆ ಮಲಗಿಸ್ಬೇಕಾಗತ್ತೆ. ದ ಫಸ್ಟ್ ಸ್ಮಾಲ್ ಬವೆಲ್ ರೇಡಿಯೋಗ್ರಾಫ್ ಈಸ್ ಯೂಶ್ವಲಿ 15 minutes ಆ್ಯಂಡ್ 13 minutes ಸ್ಪಾಟ್ ಫಿಲ್ಮ್ ನೀಡೆಡ್. ಯೂಶ್ವಲಿ 15 minutes ನಂತರ ಮೊದಲನೇ ರೇಡಿಯೋಗ್ರಾಫ್ನ ತೆಗಿಬೇಕಾಗತ್ತೆ. ಇದಾದ ನಂತರ ಸೆಕೆಂಡ್ ರೇಡಿಯೋಗ್ರಾಫ್ 30 minutes ನಂತರ ತೆಗಿಬೇಕಾಗತ್ತೆ. ಸೊ ಇಲ್ಲಿ ನಾವು ಮೊದಲನೇ 15 minutesಲ್ಲಿ ಡಿಯೋಡಿನಮ್ ಫ್ಲೆಕ್ಷರ್ಸ್ನ ನೋಡ್ತೀವಿ. ಸೆಕೆಂಡ್ ಫಿಲ್ಮ್ ನಾವು ತಗೊಳ್ಳೋ ಅಷ್ಟರಲ್ಲಿ 30 minutes ಆಗಿರಬೇಕು.
Next, the aim is to produce continuous column of barium in the small bowel. ನಮ್ಮ ಮುಖ್ಯ ಉದ್ದೇಶ ಬೇರಿಯಂನ ಪ್ರತಿಯೊಂದು ಕಾಲಮ್ನಲ್ಲೂ ಕೂಡ, ಅಂದರೆ ಸ್ಮಾಲ್ ಇಂಟೆಸ್ಟೈನ್ನ ಪ್ರತಿಯೊಂದು ಕಾಲಮ್ನಲ್ಲೂ ಕೂಡ ನಾವು ಬೇರಿಯಮನ್ನು ಫಿಲ್ ಮಾಡಬೇಕಾಗತ್ತೆ. ವೆನ್ ದ ಬೇರಿಯಮ್ ಈಸ್ ರೀಚ್ ileocecal junction, fluoroscopy is performed or compression films are obtained. ಅಂದರೆ ಫ್ಲೂರೋಸ್ಕೋಪಿ ಮುಖಾಂತರ ಬೇರಿಯಮ್ಮು ಐಲಿಯೋಸಿಕಲ್ ಜಂಕ್ಷನ್ವರೆಗೂ ಬಂದಿದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಬೇಕಾದರೆ ಇಲ್ಲಿ ನಾವು ಸ್ಪಾಟ್ ಫಿಲ್ಮ್ಸ್ಗಳನ್ನ ಕಂಪ್ರೆಷನ್ ಫಿಲ್ಮ್ಸ್ಗಳನ್ನಾಗಿ ತಗೋಬೇಕಾಗತ್ತೆ. ಕನ್ಕ್ಲೂಷನ್: ಬೇರಿಯಮ್ ಮಿಲ್ ಫಾಲೋ ಥ್ರೂನ ಸ್ಮಾಲ್ ಇಂಟೆಸ್ಟೈನಿಗೆ ಮಾಡಲಾಗುತ್ತೆ. ಪೇಷಂಟ್ ಪ್ರಿಪ್ರೇಷನ್ 5 to 6 hours ಪೇಷಂಟು ಖಾಲಿ ಹೊಟ್ಟೆಲಿ ಇರಬೇಕಾಗತ್ತೆ. ಕಾಂಟ್ರಾಸ್ಟ್ ಮೀಡಿಯಾ 600 ಇಂದ 1000 ml ವರೆಗೂ ಕಾಂಟ್ರಾಸ್ಟ್ನ ಪೇಷಂಟ್ಗೆ ಕುಡಿಸ್ಬೇಕಾಗತ್ತೆ. 15 ನಿಮಿಷ ಆದಮೇಲೆ ಪೇಷಂಟ್ನ ಸುಪೈನ್ ಪೊಸಿಷನಲ್ಲಿ ಮಲಗಿಸ್ಬೇಕಾಗತ್ತೆ. ಆಮೇಲೆ ಮೊದಲನೇ ಫಿಲ್ಮು 15 ನಿಮಿಷಗಳ ನಂತರ ತಗೋಬೇಕಾಗತ್ತೆ. ಎರಡನೇ ಫಿಲ್ಮ್ನ ನಾವು 30 ಮಿನಿಟ್ಸ್ನಲ್ಲಿ ತಗೋಬೇಕಾಗತ್ತೆ. ಯಾವಾಗ ಬೇರಿಯಮ್ಮು ಐಲಿಯೋಸಿಕಲ್ ಜಂಕ್ಷನ್ನ ರೀಚ್ ಆಗುತ್ತೋ ಅದಾದ ನಂತರ ಮತ್ತೆ ಸ್ಪಾಟ್ ಫಿಲ್ಮ್ಗಳನ್ನ ತಗೋಬೇಕಾಗತ್ತೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಕಂಪ್ರೆಷನ್ ಫಿಲ್ಮ್ಸ್. ಎಕ್ಸ್ಪೋಜರ್ ಸೆಟ್ಟಿಂಗ್ KV 80, MAS 100 to 120, grid no, focal spot large and cassette size is 14 into 17. Radiographs taken in supine and ಪ್ರೌನ್ ಪೊಸಿಷನ್ಸ್. ರೇಡಿಯೋಗ್ರಾಫರ್ನ ನಾವು ಪ್ರೌನ್ ಮತ್ತು ಸುಪೈನ್ ಪೊಸಿಷನ್ಗಳಲ್ಲಿ ನಾವು ತಗೋಬೋದು. ಇದಿಷ್ಟು ಇವತ್ತಿನ ಟಾಪಿಕ್. ಥ್ಯಾಂಕ್ ಯು.